ನಗರ ಪಾಲಿಕೆಯಲ್ಲಿ 10 ವರ್ಷ ದಿನಗೂಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ನೌಕರಿಗೆ ಪಿಂಚಣಿ ಉದ್ದೇಶಕ್ಕಾಗಿ ಉಪದಾನ ಕೊಡಬೇಕಂತ ತಿಳ್ಕೊಂಡು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು, ಆನಂತರ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶ ಮತ್ತು ಸಕ್ಷಮ ಪ್ರಾಧಿಕಾರ ತೀರ್ಪು ನೀಡಿದರೂ ಕೂಡ ಕಲಬುರಗಿ ಮಹಾನಗರ ಪಾಲಿಕೆ ಮತ್ತು DMAನಿಂದ ವ್ಯರ್ಥವಾಗಿ ನಮ್ಮ ವಿಳಂಬಗೊಳಿಸ್ತಾ ಇದ್ದಾರೆ. ಈಗಾಗಲೇ 248A ಅರ್ಥದಾಯಕ ಸೇವೆ ಕೊಡುವಂತ ಕೇಳಿದಾಗೂ ಹಿಂಗೆ 7-8 ವರ್ಷ ಸತಾಸಿ ಕೊಡಲಿಲ್ಲ. ಆಮೇಲೆ ಹೋದ ವರ್ಷ ಬಂದಂಥ ಅಧಿಕಾರಿಗಳು ಅದನ್ನು ನಮ್ಮ ಫೈಲನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಆಮೇಲೆ ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸನ್ಮಾನ್ಯ ಸಚಿವರು ಇವರೆಲ್ಲ ಭಾಳ ಮೈಮ್ಯಾಗ ತೊಗೊಂಡಿದ್ದಕ್ಕೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಆಮೇಲೆ ಬೈರತಿ ಸುರೇಶ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು ವಿಶೇಷ ಕಾಳಜಿ ವಹಿಸಿದ್ದಕ್ಕೆ ನಮಗೆ ಹೋದ ವರ್ಷ 162 ಮಂದಿಗೆ ನಮಗೆ ಅರ್ಥದಾಯಕ ಸೇವೆಯನ್ನು ಕೊಟ್ಟರು. ಸುಮಾರು 2 ಕೋಟಿಯನ್ನು ನಮಗೆ ಫಲಾನುಭವಿಗಳಾಗಿ ನಾವು ತೊಗೊಂಡೆವು. ಇದಕ್ಕೆ 7-8 ವರ್ಷ ಬೇಕಾಯಿತು. ಈಗ ಉಪದಾನ ಕೊಡ್ಲಿಕ್ಕೂ ಕೂಡ ಸರ್ಕಾರದ ಆದೇಶ ಇದೆ, ಸರ್ವೋಚ್ಚ ನ್ಯಾಯಾಲಯ ತೀರ್ಪಿದೆ. ಇದ್ದರೂ ಕೂಡ ಕಲಬುರಗಿ ಮಹಾನಗರ ಪಾಲಿಕೆಯವರು ನಿಮಗೆ ಕೊಡ್ಲಿಕ್ಕೆ ಬರಲ್ಲ, ಅರ್ಥದಾಯಕ ಸೇವೆ ಕೊಟ್ಟಿವೆ ಅಂತಕೊಂಡು ಅವು ಫೈಲ್ಗಳು ಕಟ್ಟಿ ಕೊಳ್ತಾ ಇದ್ದಾವೆ. ಇನ್ನು ಕಲಬುರಗಿ DMAಗೆ ಶಿಫಾರಸು ಮಾಡ್ತಾ ಇಲ್ಲ. ಇದು ಖಂಡಿಸಿ ನಾವು 24ನೇ ತಾರೀಕು ಜಿಲ್ಲಾಧಿಕಾರಿಗಳ ಮುಂದೆ ಕಚೇರಿ ಮುಂದೆ ಅಂದರೆ ಸರ್ಕಾರದ ಗಮನ ಹರಿಸೋ ಸಲುವಾಗಿ ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ನಮ್ಮ DMA ಆಗಲಿ ಮಹಾನಗರ ಪಾಲಿಕೆ ನೌಕರರು ಅಂದರೆ ಅವರಿಗೆ ಅಸಡ್ಡೆ ಭಾವನೆ ಆಗಿಬಿಟ್ಟಾವ. ಅದೇ ಸರ್ಕಾರಿ ನೌಕರರಿಗೆ ಆ ತಕ್ಷಣ ಸ್ಪಂದಿಸ್ತಾರ. ನಮ್ಮ ನಿವೃತ್ತ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡೋರಿಗೆ, ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೆ ಅಂದರೆ DMA ಮತ್ತು ಇವರು ಯಾಕೆ ಈ ಥರ ಮನತಾಯಿದ್ದು ಹಣೆ ತೋರಿಸ್ತಾ ಇರೋ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಸತ್ರ ಕೆಟ್ಟ ಏನೇ ಮಾಡಿದ್ರು ಮಹಾನಗರ ಪಾಲಿಕೆ ಸಿಬ್ಬಂದಿಯವರು ಬೇಕು. ಯಾರು ಸತ್ರ ಮಣ್ಣು ಮಾಡೋರು ಗತಿಯಿಲ್ಲ, ನಾವು ಹೋಗಿ ಮಣ್ಣು ಮಾಡಬೇಕು ಮಹಾನಗರ ಪಾಲಿಕೆಯವರು. ಇಂಥ ಒಂದು ಪೌರ ಕಾರ್ಮಿಕರಿಗೆ ನಮ್ಮನ್ನು ಅಲಕ್ಷ್ಯ ತೋರ್ತಕ್ಕಂಥದ್ದು ಖಂಡನಾರ್ಹ ಆಗಿದೆ. ಆಮೇಲೆ ಈಗಾಗಲೇ 126 ಮಂದಿ ಪೌರ ಕಾರ್ಮಿಕರು ಭಾಳ ನೆಮ್ಮದಿಯಿಂದಿದ್ದಾರೆ. ಅದರಲ್ಲಿ ಈ ಲೇಟ್ ಆಗಿದ್ದಕ್ಕೆ ಕೆಲವು ಮಂದಿ ಸತ್ತು ಹೋದರು, ಅನುಭವಿಸಲಿಲ್ಲ. ಇದು ದುಃಖಕರದ. ಅದಕ್ಕೆ ನಾವು ಜೀವಂತಿದ್ದಾಗ ನಮಗೆ ಜಲ್ದಿ ಕೊಡ್ರಿ ಉಪದಾನವನ್ನು. ಸರ್ಕಾರ ಆದೇಶ, ಸರ್ವೋಚ್ಚ ನ್ಯಾಯಾಲಯ ತೀರ್ಪು, ಸಕ್ಷಮ ಪ್ರಾಧಿಕಾರ ಆದೇಶದಂತೆ ಕೂಡಲೇ ಮಂಜೂರು ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಇಲ್ಲಿನ ಶಾಸಕರು ಮತ್ತು ನಮಗೆ ಸಚಿವರು ನಿರ್ಲಕ್ಷ್ಯ ಮಾಡ್ತಾ ಇಲ್ಲ. ನಮಗೆ ನಾವಿನ್ನೂ ಅವ್ರ ಗಮನಕ್ಕೆ ಹೋಗಿಲ್ಲ. ಹಂತದ ನಮ್ಮ ಚಳವಳಿ ಇರ್ತದೆ. ಫಸ್ಟ್ ಮಹಾನಗರ ಪಾಲಿಕೆಯಿಂದ ಶುರು ಮಾಡಿದೆವು. ಈಗ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿನೂ ಆಗಲಿಲ್ಲ, ಸಚಿವರು ಬಳಿ ಹೋಗ್ತೀವಿ ನಾವು, ಶಾಸಕರ ಬಳಿ ಹೋಗ್ತೀವಿ ನಾವು. ಆನಂತರ ನಮಗೇನಿದೆ ದಾರಿ ಇದೆ. ಯಾಕೆ ಸಕ್ಷಮ ಪ್ರಾಧಿಕಾರ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ದಾರಿ ಇದೆ. ಆದ್ರೆ ನಮಗೆ ಏನಿದೆ ಅಂದರೆ ಯಾರು ಇದಕ್ಕೆ ಕಾರಣದರ, ಕಮಿಷನರ್ ಕಾರಣದನೋ, FDC ಕಾರಣದನೋ, ಕಚೇರಿ ವ್ಯವಸ್ಥಾಪಕ ಕಾರಣ, ಅವ್ರು ಪಗಾರ ಬರೆದು ಕೊಡ್ಬೇಕು ನಮಗೆ. ಇದು ವಿಳಂಬ ಮಾಡ್ಲಿಕ್ಕೆ ಇದು ನಮ್ಗೆ ಎಂದು ರಿಟೈರ್ಡ್ ಆಗಿರ್ತೀವಿ ಅಂದು ಹಿಡಿದು ಬಡ್ಡಿ ಹತ್ತಿರ್ತದೆ. ಈ ಬಡ್ಡಿ ಸರ್ಕಾರದಿಂದ ಇವ್ರು ಬೇಜವಾಬ್ದಾರಿ ಸರ್ಕಾರ ಯಾಕೆ ಕೊಡಬೇಕು, ಇವ್ರು ಕಡಿಮೆ ವಸೂಲು ಮಾಡ್ಬೇಕಂತ ನಮ್ಮ ಜದ್ದದ. ಈಗ ಓಕೆ, ತಮ್ಮ ಹೆಸರು ಹೇಳಿ. ನಾನು ವೀರಭದ್ರ ಸಿಪ್ಪಿ, ಕಲಬುರಗಿ ಮಹಾನಗರ ಪಾಲಿಕೆ ನಿವೃತ್ತ ನೌಕರ ಸಂಘದ ಅಧ್ಯಕ್ಷ. ಇವರು ಶ್ರೀಕಾಂತ್ ಶೆಟ್ಟಿಯವರು ಕೋಶಾಧ್ಯಕ್ಷರು, ಇವರು ಶಿವಾಜಿ ಜಮಾದಾರವರು ಕಾರ್ಯದರ್ಶಿಗಳು, ಇವರು ಕಲ್ಯಾಣಪ್ಪ ಬಿರಾದಾರ ಕಾರ್ಯಕಾರಿ ಸಮಿತಿ ಸದಸ್ಯರು, ರಿಯಾಜ್ ಅಹ್ಮದ್ ಅವರು ಕಾರ್ಯಕಾರಿ ಸಮಿತಿ ಸದಸ್ಯರು, D ಸುಭಾಷ್ ಅವರು ನಮ್ಮ ಸದಸ್ಯರು ಇದ್ದಾರೆ.